ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ. ಕನ್ನಡದ ಬಂಧುಗಳೇ, ಡಿಸೆಂಬರ್ 3 ಮತ್ತು 4ರಂದು ಸಿರಸಿಯ ನೆಮ್ಮದಿ ಆವರಣದ ರಂಗಧಾಮದಲ್ಲಿ ಉತ್ತರ ಕನ್ನಡ ಜಿಲ್ಲಾ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಾಡಿನ ಹಿರಿಯ ಸಾಹಿತಿಗಳು ವಿಮರ್ಶಕರು ಆಗಿರುವ ಆರ್ ಡಿ ಹೆಗಡೆ ಆಲ್ಮನಿ ಅವರು ಈಗಾಗಲೇ ಆಯ್ಕೆಗೊಂಡಿದ್ದಾರೆ. ಶಿರ್ಸಿ ಮತ್ತು ಸಿದ್ದಾಪುರ ಭಾಗದ ಶಾಸಕರಾದ ಭೀಮಣ್ಣ ನಾಯ್ಕರವರು ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ, ಶಿರ್ಸಿಯ ತಹಶೀಲ್ದಾರಾದ ಶ್ರೀಧರ್ ಮುಂದರ್ಮನಿ ಅವರು ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ, ಜೊತೆಯಲ್ಲಿ ಅಲ್ಲಿಯ ಉಪವಿಭಾಗಾಧಿಕಾರಿಗಳಾದ ಕಾವ್ಯರಾಣಿ ಮೇಡಮ್ ಅವರು ಈ ಉಸ್ತುವಾರಿಯನ್ನು ನೋಡಿಕೊಂಡು ಸಮ್ಮೇಳನದ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಈ ಸಮ್ಮೇಳನದ ಸ್ವಾಗತ ಸಮಿತಿಯಲ್ಲಿ ಶಿರಸಿ ತಾಲೂಕಿನ ಎಲ್ಲ ಆಡಳಿತ ವರ್ಗದವರು ಸೇರಿದ ಹಾಗೆ ಶಿರಸಿಯ ಎಲ್ಲ ಸಾಹಿತ್ಯ ಅಭಿರುಚಿ ಇರುವಂತಹ, ಕನ್ನಡದ ಅಭಿರುಚಿ ಇರುವಂತಹ ಮತ್ತೆ ಸಾಂಸ್ಕೃತಿಕ ಮನಸ್ಸಿನ ಎಲ್ಲರೂ ಕೂಡ ಸೇರಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸೋದಕ್ಕೆ ಈಗಾಗಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಶಿಕ್ಷಕರಿಂದ ಹಿಡಿದು ತಾಲೂಕಿನ ಎಲ್ಲ ಕನ್ನಡ ಪರ ಸಂಘಟನೆಯವರು ಕೂಡ ಈ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಇದು ಕದಂಬರ ಆಳಿದ ಜಿಲ್ಲೆ. ಅದರಲ್ಲೂ ಸಿರಸಿಯ ಒಂದು ಭಾಗವಾಗಿರುವ ಬನವಾಸಿ ಪಂಪನ ನೆಲೆ ಇದು. ಸಿರಸಿಯನ್ನ ಸೋದೆ ಅರಸರು ಆಳಿದರು, ಸೋದೆ ಅರಸರು ಕಟ್ಟಿದರು ಎನ್ನುವಂತಹ ಇತಿಹಾಸ ಇದೆ. ಇಂತಹ ಇತಿಹಾಸದ ಐತಿಹ್ಯದ ನೆಲದಲ್ಲಿ ಈ ಸಮ್ಮೇಳನ ನಡೀತಾ ಇರೋದು ಒಂದು ಹೆಮ್ಮೆಯ ವಿಚಾರ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ 25 ವರ್ಷಗಳ ನಂತರ ಸಿರಸಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ರಲ್ಲಿ ಜನಪದ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಎಲ್.ಆರ್. ಹೆಗಡೆ ಅವರ ಸರ್ವಾಧ್ಯಕ್ಷತೆಯಲ್ಲಿ ಸಿರಸಿಯಲ್ಲಿ ಜಿಲ್ಲಾ ಸಮ್ಮೇಳನ ನಡೆದಿತ್ತು. ಅದಕ್ಕೂ ಮೊದಲು 1982ರಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕೂಡ ನಡೆದಿತ್ತು. ಈಗ ಮತ್ತೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ 24ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸಿರಸಿಯಲ್ಲಿ ಸಂಘಟನೆ ಆಗ್ತಾ ಇದೆ. ಈ ಸಮ್ಮೇಳನದಲ್ಲಿ ಎಲ್ಲರನ್ನ ಒಳಗೊಳ್ಳುವ ಜೊತೆಗೆ ಇಡೀ ಜಿಲ್ಲೆಯ ಸಾಹಿತಿಗಳನ್ನ ಕರೆತರುವ ವಿಚಾರವನ್ನ ಮಾಡ್ತಾ ಒಂದು ಐತಿಹಾಸಿಕವಾದ ಕಾರ್ಯಕ್ರಮವನ್ನಾಗಿ ಕಟ್ಟಿಕೊಡ್ಬೇಕೆನ್ನುವಂತಹ ಅಭಿಲಾಷೆಯೊಂದಿಗೆ ಮುನ್ನಡೀತಾ ಇದ್ದೇವೆ. ಈ ಸಮ್ಮೇಳನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹಿರಿಕಿರಿಯ ಬರಹಗಾರರು, ಸಾಹಿತಿಗಳು, ಸಾಂಸ್ಕೃತಿಕ ಮನಸ್ಸಿನ ಸಹೃದಯಿಗಳು, ಕನ್ನಡ ಪರ ಸಂಘಟನೆಯವರು, ನಾಡಿನ ಎಲ್ಲ ಬರಹಗಾರರು ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ಳೋದ್ರ ಜೊತೆಗೆ ಈ ಸಮ್ಮೇಳನವನ್ನು ಉದ್ಘಾಟಿಸಲಿಕ್ಕೆ ನಾಡಿನ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಿ.ಟಿ. ಲಲಿತಾ ನಾಯ್ಕ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಂದ ಹಿಡಿದು ಎಲ್ಲ ಶಾಸಕರು, ಸಂಸದರು ಭಾಗವಹಿಸ್ತಾ ಇದ್ದಾರೆ. ಈ ಸಮ್ಮೇಳನದ ಸಿದ್ಧತೆಯಲ್ಲಿ ಸಿರ್ಸಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಿ ಸುಬ್ರಾಯ್ ಭಟ್ ಬಕ್ಕಳ ಹಾಗೂ ಕಾರ್ಯದರ್ಶಿಗಳು, ಕೋಶಾಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಅತ್ಯಂತ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿದ್ದಾರೆ. ಹಲವು ಬಗೆಯ ವಿಶಿಷ್ಟವಾಗಿರ್ತಕ್ಕಂತಹ ಗೋಷ್ಠಿಗಳು ನಡೀತಿದೆ. ಸಮಾರೋಪದಲ್ಲಿ ಡಾಕ್ಟರ್ ಗಜಾನನ ಶರ್ಮಾ ಅವರು, ನಾಡಿನ ವಿದ್ವಾಂಸರು, ಸಮಾರೋಪ ನುಡಿಗಳನ್ನು ಆಡಲಿಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇಂತಹ ಅಪರೂಪದ ಈ ಸಮ್ಮೇಳನವನ್ನು ಕಣ್ತುಂಬಿಕೊಳ್ಳಲು ಜಿಲ್ಲೆಯ ಎಲ್ಲ ಸಾಹಿತಿಗಳು, ಬರಹಗಾರರು, ಸಾಂಸ್ಕೃತಿಕ ಮನಸ್ಸಿನವರು ಆಗಮಿಸಬೇಕು ಅಂತೇಳಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ.